ಸಂಘರ್ಷ ಸಮಿತಿ ರಾಜ್ಯ ಘಟಕದ ನೇತೃತ್ವದಲ್ಲಿ ಜನವರಿ 26ರಂದು ಸಂವಿಧಾನ ದಿನಾಚರಣೆ ಹಾಗೂ 75ನೇ ವರ್ಷದ ವಜ್ರ ಮಹೋತ್ಸವದ ಸಂಭ್ರಮಾಚರಣೆ ಹಾಗೂ ರಾಜ್ಯಮಟ್ಟದ ಬೃಹತ್ ಸಮಾವೇಶ. ಗಂಗಾವತಿ ಜನವರಿ 26 ಸಂವಿಧಾನ ದಿನಾಚರಣೆ ಹಾಗೂ 75ನೇ ವರ್ಷದ ವಜ್ರ ಮಹೋತ್ಸವ ಸಂಭ್ರಮಾಚರಣೆ ಪ್ರಯುಕ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ರಾಜ್ಯಮಟ್ಟದ ಬೃಹತ್ ಸಮಾವೇಶವನ್ನು ಹಾಸನ ಜಿಲ್ಲೆಯ ಹೊಳೆನರಸೀಪುರ ಟೌನ್ ಗಣಪತಿ ಪೆಂಡಾಲ್ ಸ್ಥಳದಲ್ಲಿ ಆಯೋಜಿಸಲಾಗಿದೆ ಎಂದು ಕೆಡಿಎಸ್ಎಸ್ ವಿಭಾಗೀಯ ಸಂಚಾಲಕರಾದ ಹಂಪೇಶ್ ಹರಿಗೋಳ್, ಕೊಪ್ಪಳ ಜಿಲ್ಲಾ ಸಂಚಾಲಕ ಪರಶುರಾಮ್ ಕೆರೆಹಳ್ಳಿ, ನಗರ ಘಟಕದ ಅಧ್ಯಕ್ಷ ಅಮರೇಶ್ ನಾಯಕ್, ಹನುಮಂತಪ್ಪ ನಾಯಕ್, ಹೋಟೆಲ್ ಸಂಘಟನಾ ಸಂಚಾಲಕ ಪ್ರಕಾಶ್ ಡಂಬರ್, ಇಸ್ಮಾಯಿಲ್ ಸಾಬ್ ವಟ್ಟರಹಟ್ಟಿ, ತಾಲೂಕು ಸಂಚಾಲಕರು ಹನುಮೇಶ್ ನಾಯಕ್, ವೆಂಕಟೇಶ್, ಜಿಲ್ಲಾ ಖಜಾಂಚಿ ಯಮನೂರಪ್ಪ ನಾಯಕ್ ಸೇರಿದಂತೆ ಇತರರು ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ದೇಶಕ್ಕೆ ಸಂವಿಧಾನ ಸಮರ್ಪಣೆಗೊಂಡು 75 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಜ್ರ ಮಹೋತ್ಸವ ಆಚರಣೆ ರಾಜ್ಯಮಟ್ಟದ ಬೃಹತ್ ಸಮಾವೇಶ ಆಯೋಜಿಸಲಾಗಿದ್ದು, ಬೆಳಗ್ಗೆ 9 ಗಂಟೆಗೆ ಶೋಭಾಯಾತ್ರೆ, 11 ಗಂಟೆಗೆ ಬೃಹತ್ ಸಮಾವೇಶದ ಉದ್ಘಾಟನೆಯನ್ನು ನಡೆಸಲಾಗುತ್ತಿದ್ದು, ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ರಾಜ್ಯ ಸಂಘಟನಾ ಸಂಚಾಲಕರುಗಳಾದ ವಿ ನಾರಾಯಣಸ್ವಾಮಿ, ಎಂ ದೇವದಾಸ್, ಕವಾಲಿ, ವೆಂಕಟರಮಣಪ್ಪ, ಅಂದಾಜು, ಸೋಮನಹಳ್ಳಿ, ಪಿಎಂ ಕೃಷ್ಣಪ್ಪ, ಮಹಿಳಾ ಒಕ್ಕೂಟದ ಸಂಚಾಲಕಿ ಭಾಗ್ಯಮ್ಮ ನಾರಾಯಣಸ್ವಾಮಿ ಸೇರಿದಂತೆ ವಿಭಾಗೀಯ ಸಂಚಾಲಕರು, ಜಿಲ್ಲಾ ಸಂಚಾಲಕರು ಭಾಗವಹಿಸುವರೆಂದು ತಿಳಿಸಿದ ಅವರುಗಳು, ಜಿಲ್ಲೆಯಿಂದ 1000 ಅಧಿಕ ಸದಸ್ಯರು ಭಾಗವಹಿಸುವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಈ ಹಿಂದಿನ ಬಿಜೆಪಿ ನೇತೃತ್ವದ ಸರ್ಕಾರಗಳು ಸಹ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಹತ್ವವಾದ ಆದೇಶ ನೀಡಿದ್ದರೂ ಸಹ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸದೆ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಮಾವೇಶದಲ್ಲಿ ಈ ಕುರಿತಂತೆ ಒಳ ಮೀಸಲಾತಿ ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕಲು ಹೋರಾಟದ ರೂಪರೇಷೆಗಳನ್ನು ಕುರಿತು ಮಹತ್ವವಾದ ನಿರ್ಧಾರ ತೆಗೆದುಕೊಳ್ಳಲಾಗುವುದು. ಜೊತೆಗೆ ರಾಜ್ಯಾದ್ಯಂತ ದಲಿತ ಜನಾಂಗದವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಸಾಮಾಜಿಕ ಅಸಮಾನತೆ ನಿವಾರಣೆಗೆ ಸಂಬಂಧಿಸಿದಂತೆ ಚರ್ಚೆ ನಡೆಸಿ ಸರ್ಕಾರದ ಕಣ್ಣು ತೆರೆಸುವ ಕಾರ್ಯ, ಇತರೆ ಗಂಭೀರವಾದ ವಿಷಯಗಳ ಕುರಿತು ಚಿಂತನೆ, ಚರ್ಚೆ ನಡೆಸಲಾಗುವುದೆಂದು ತಿಳಿಸಿದ ಮುಖಂಡರುಗಳು, ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಉಪಮುಖ್ಯಮಂತ್ರಿಗಳು, ಸಚಿವರುಗಳು, ವಿರೋಧ ಪಕ್ಷದ ನಾಯಕರು, ಹಾಲಿ ಮತ್ತು ಮಾಜಿ ಶಾಸಕರುಗಳು ಬೃಹತ್ ಮಟ್ಟದ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿಕೊಂಡಿರುವುದಾಗಿ ತಿಳಿಸಿದರು. ಒಟ್ಟಾರೆ ಶತಶತಮಾನಗಳಿಂದ ಶೋಷಣೆಗೆ ಒಳಗಾದ ದಲಿತ ಸಮಾಜಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಹಾಗೂ ಮುಖ್ಯವಾಗಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಹೆಚ್ಚು ಗಮನ ಹರಿಸಲಾಗುವುದೆಂದು ಹೇಳಿದರು. ಬರುವ ಜನವರಿ 26ರಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಮ್ಮ ಸಂಘಟನೆಯಿಂದ ಸಂವಿಧಾನ ದಿನಾಚರಣೆ ಹಾಗೂ 75 ವರ್ಷದ ವಜ್ರ ಮಹೋತ್ಸವ ಸಂಭ್ರಮಾಚರಣೆಯನ್ನು ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ರಾಜ್ಯ ಮಟ್ಟದ ಬೃಹತ್ ಸಮಾವೇಶಕ್ಕೆ ನಮ್ಮ ಸಂಘಟನೆಯಿಂದ ಸುಮಾರು 106 ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಕಾರಣ ಏನಂದರೆ, ಸಂವಿಧಾನ ಮತ್ತು ಸ್ವಾತಂತ್ರ್ಯ ಸಿಕ್ಕು 70 ವರ್ಷ ಗಳಿಸಿದ್ರು ಕೂಡ ಸಂವಿಧಾನ ರಚನೆಗೊಂಡು ಸುಮಾರು ವರ್ಷಗಳಾದರೂ ಕೂಡ ಈಗ ಇತ್ತೀಚಿನ ಆಡಳಿತ ನಡೆಸುವ ಸರ್ಕಾರಗಳು ಸಂವಿಧಾನ ಬದಲಾವಣೆ, ಇನ್ನಿತರ ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇರ್ತಾರೆ. ಈ ವಿಧಾನವನ್ನು ಖಂಡಿಸಿ ನಮ್ಮ ಸಂಘಟನೆ ಈ ಹಿಂದೆ ಜಿಲ್ಲಾ ಸಂಚಾಲಕರ ನೇತೃತ್ವ ಮತ್ತು ವಿಭಾಗ ನೇತೃತ್ವದಲ್ಲಿ ಹಲವಾರು ಬಾರಿ ನಾವು ಸಂಘಟನೆ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ. ದಲಿತರ ಧ್ವನಿಯಾಗಿ ಮತ್ತೆ ಬಡವರ, ಶೋಷಿತರ ಮತ್ತು ಕೂಲಿ ಕಾರ್ಮಿಕರ, ರೈತರ ಒಂದು ಪರ ನಾವು ದೌರ್ಜನ್ಯಕ್ಕೆ ಒಳಗಾದಂಥ ಎಲ್ಲ ಸಮುದಾಯ ವಿರುದ್ಧ, ಎಲ್ಲ ದಲಿತರ ಒಳಗಾದಂಥ ಸಮುದಾಯದ ಪರವಾಗಿ ನಾವು ಒಂದು ಸಂಘಟನೆ ಮಾಡುತ್ತಾ ಬಂದಿದ್ದೇವೆ. ಹಾಗಾಗಿ ಆ ಒಂದು ನಿಮಿತ್ತವಾಗಿ ನಮ್ಮ ರಾಜ್ಯ ಸಂಚಾಲಕರಾದ ಎಂ ಶಿವಶಂಕರ್ ನೇತೃತ್ವದಲ್ಲಿ ಮತ್ತು ರಾಜ್ಯ ಸಂಘಟನಾ ಸಂಚಾಲಕರಾದ ಅಂದರಿ ಸೋಮೇಶ್ವರ ನೇತೃತ್ವದಲ್ಲಿ ಹಾಸನ ಜಿಲ್ಲೆಯ ಒಂದು ಹೊಳೆನರಸೀಪುರ ತಾಲೂಕಿನಲ್ಲಿ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು, ಇದು ಪ್ರತಿಭಟನೆ ಅಲ್ಲ, ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಈ ಜಿಲ್ಲೆಯಿಂದ ನಮ್ಮ ಸಂಘಟನೆ ಕೂಡ ಈಗ ಜಿಲ್ಲೆಯಾದ್ಯಂತ ದೊಡ್ಡ ಸಂಘಟನೆಯಾಗಿ ಹೊರಹೊಮ್ಮಿದೆ. ಈ ಸಂಘಟನೆ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ 7 ತಾಲೂಕಿನಲ್ಲಿ ಬರ್ತಕ್ಕಂಥ ಕುಕ್ನೂರು, ಕೊಪ್ಪಳ ಮತ್ತು ಯಲಬುರ್ಗಾ, ಕುಷ್ಟಗಿ, ಕಾರಟಗಿ, ಕನಗಿರಿ, ಗಂಗೋತ್ರಿ ಇಲ್ಲಿ ಕೂಡ ನಮ್ಮ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಒಂದು ಸಂಘಟನೆಯ ನೇತೃತ್ವವನ್ನು ಹಂಪೇಶ್ ಹರಿಗೋಳ್ ಅವರು ಮತ್ತು ನಾನು ಕೂಡ ಜಿಲ್ಲಾ ಸಂಚಾಲಕಿ ಪರಶುರಾಮ್ ಕೆರೆಹಳ್ಳಿ ಅವರ ನೇತೃತ್ವದಲ್ಲಿ ಇನ್ನಿತರ ಎಲ್ಲ ಸಂಘಟನಾ ಸಂಚಾಲಕರು ಮತ್ತು ತಾಲೂಕು ಸಂಘಟನಾ ಸಂಚಾಲಕರು, ನಗರ ಘಟಕ ಸಂಚಾಲಕರು ಎಲ್ಲ ಸೇರಿಗಳು ನಾವು ಒಗ್ಗೂಡಿಯಿಂದ ನಮ್ಮ ಸಂಘಟನೆ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದೆ. ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ಪ್ರೊಫೆಸರ್ ಕೃಷ್ಣಪ್ಪನವರ 46 ವರ್ಷಗಳ ಒಂದು
ಹೋರಾಟದ ಸಿದ್ಧಾಂತವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯಾಗಿ 75 ವರ್ಷಗಳಾದವು. ಆ 75 ವರ್ಷಗಳಲ್ಲಿ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟದ ಸಿದ್ಧಾಂತದ ಮೇರೆಗೆ ಸಾರ್ವಜನಿಕರ ಹಿಂದುಳಿದ ಅಲ್ಪಸಂಖ್ಯಾತರ ಇನ್ನಿತರ ಎಲ್ಲ ಸಾರ್ವಜನಿಕರ ಬಗ್ಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೋರಾಟ ಮಾಡಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಂ ಸೋಮಶೇಖರ್ ಅಂದನೆ ಸೋಮನಹಳ್ಳಿಯವರು ಮತ್ತು ರಾಜ್ಯ ಸಂಚಾಲಕಿಯಾದ ಭಾಗ್ಯಮ್ಮ ನಾರಾಯಣಸ್ವಾಮಿ ಹಾಗೂ ನನ್ನ ಕಲ್ಯಾಣ ಕರ್ನಾಟಕ ವಿಭಾಗದ ಎಲ್ಲ ಸಂಘದ ಸಂಚಾಲಕರಾದ ಹನುಮಂತಪ್ಪ ನಾಯಕ್ ಉಡ್ರಟ್ಟಿ, ಜಂಬಣ್ಣ ಮತ್ತು ವೆಂಕಟೇಶ್ ನೀರ್ಲೊಟ್ಟಿ, ಪರಶುರಾಮ ಕೆರೆಳೆ, ಯಮನರಪ್ಪ ನಾಯಕ್ ಗುಳಿಯಾದ ನಮ್ಮ ಗಂಗೋತ್ ತಾಲೂಕಿನ ಸಂಚಾಲಕರಾದ ಬೆಟ್ಟಪ್ಪ ಹಿರೇಗುರುವರು ಮತ್ತು ಇನ್ನುಳಿದ ನಮ್ಮ ಸಂಘಟನೆ ನಗರ ಘಟಕ ಬಲರಾಮ ಬಂಡೆಯವರು ಮತ್ತು ಅಮರೇಶ್ ನಾಯಕ್ ಮತ್ತು ಡಂಬಳ ಇವರವರು ಮತ್ತು ನಮ್ಮ ಇಸ್ಮಾಯಿಲ್ ಸಾಹೇಬರು ಇವತ್ತು ನಮ್ಮ ಸಂಘಟನೆಯಲ್ಲಿ ಬೆನ್ನೆಲುಬಾಗಿದ್ದಾರೆ. ಆ ಜೊತೆಯಲ್ಲಿ ನಮ್ಮ ಸಂಘಟನೆ ಇವತ್ತು ಹೊಳೆ ನರಸೀಪುರದಲ್ಲಿ ಹಾಸನ ಜಿಲ್ಲೆ ಅಲ್ಲಿರ್ತಕ್ಕಂಥ ಬೃಹತ್ ಸಮಾವೇಶ ಇವತ್ತು 75 ವರ್ಷಗಳ ಗಳಿಸಿದ್ರು. ಈಗ ನಮ್ಮ ಕೆಲವರಿಗೆ ದೌರ್ಜನ್ಯ ದಬ್ಬಾಳಿಕೆ ಇದ್ರೂ ಸಹ ಅದ್ರ ಜೊತೆಯಲ್ಲಿ ನಾವು ವಜ್ರ ಮಹೋತ್ಸವದ 75ನೇ ವರ್ಷದ ಆಚರಣೆಯನ್ನು ಮಾಡ್ತಿದ್ದೇವೆ. ಆಚರಣೆಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಮಟ್ಟದಿಂದ ಇಲ್ಲೆಲ್ಲ ಒಂದು 1000 ಜನಸಂಖ್ಯೆಯನ್ನು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ನಾವು ವಜ್ರ ಮಹೋತ್ಸವ ಜನವರಿ 26ರಂದು ಹೊಳೆ ನರಸೀಪುರದಲ್ಲಿ ಆಚರಣೆ ಮಾಡಲು ನಾವೆಲ್ಲ ಸಿದ್ಧರಾಗಿ ನಾವು ರೈಲು ಮುಖಾಂತರ, ಟ್ರಕ್ಸ್ ಮುಖಾಂತರ ಮತ್ತು ಬಸ್ಸುಗಳ ಮುಖಾಂತರವಾಗಿ ನಾವು ಒಂದು 1000 ಜನಸಂಖ್ಯೆ ಅಲ್ಲಿ ಸೇರ್ತಿದ್ದೇವೆ. ಸೇರಿ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ 25. ಈ ಮಹಾನಗರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಉದ್ದೇಶವೇನೆಂದರೆ ನಮ್ಮ ರಾಜ್ಯ ಮಟ್ಟದ ನೀಡುವ ತಾಲೂಕು, ಜಿಲ್ಲಾ ಮತ್ತು ಹೋಬಳಿ ಎಲ್ಲ ಭಾಗದವರು ಕಲಿತು ಈ ಮೆರವಣಿಗೆ ಮುಖಾಂತರ ಅಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಆಮೇಲೆ ಇನ್ನು ಉಳಿದ ಉದ್ದೇಶವೇನೆಂದರೆ ಒಳ ಮೀಸಲಾತಿ ಬಗ್ಗೆ BJP ಸರ್ಕಾರ ಇರಲಿ ಮತ್ತು ಕಾಂಗ್ರೆಸ್ ಸರ್ಕಾರ ಇರಲಿ ನಮ್ಮ ಸಂಘಟನೆ ಒಳ ಮೀಸಲಾತಿ ಸಲುವಾಗಿ ಹೋರಾಟ ಮಾಡೋಕ್ಕಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಇದನ್ನು BJP ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇಲ್ಲ, ಇದಕ್ಕೆ ನಾವು ಎಚ್ಚರಿಕೆ ಕೊಡಲಿಲ್ಲ ಅಂತಂದರೆ ಸಂಘಟನೆಯವರು ಅಧಿಕಾರ ಇಲ್ಲ ಅಂಬೋದು ಕೂಡ ಒಂದು ರಾಜ್ಯ BJP ಸರ್ಕಾರದವರಿಗೆ ಕೂಡ ಗ್ಯಾರಂಟಿ ಇಲ್ಲದಂಗೆ ಆಗೈತೆ, ಕಾಂಗ್ರೆಸ್ ಸರ್ಕಾರದವ್ರಿಗೆ ಕೂಡ ಗ್ಯಾರಂಟಿ ಇಲ್ಲ. ಅದೇ ಒಂದು ಉದ್ದೇಶಕ್ಕಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಸಲುವಾಗಿ ಈ ಕಾರ್ಯಕ್ರಮ ಇದ್ರಾಗ ಯಾವುದದು ಹೊಳೆ ನರಸಾಪುರದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಎಲ್ಲ ನಮ್ಮ ಗ್ರಾಮ ಮಟ್ಟದಿಂದ ಹೋಗಿ ಅಲ್ಲಿ ಕಲಿತು ಅವ್ರ ವಿರುದ್ಧ ಹೋರಾಟ ಮಾಡಿ ಇದು ಎಚ್ಚರಿಕೆ ಕೊಡ್ತೀವಿ. ಆ ಸರ್ಕಾರ ಎರಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, BJP ಮತ್ತು ಕಾಂಗ್ರೆಸ್ ಸರ್ಕಾರ ಅಂತೇಳಿ ನನಗೆ 2 ಮಾತು. ಕಳೆದ ತಿಂಗಳು ಡಿಸೆಂಬರ್ 28ರಂದು ನಮ್ಮ ಬೆಂಗಳೂರು ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಕರ್ನಾಟಕ ದಲಿತ ಸಂಘದಿಂದ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮೇನ್ ಸೆಂಟೆನ್ಸ್ ಒಳ ಮೀಸಲಾತಿ ಚರ್ಚೆ ಕಳೆದ ತಿಂಗಳ ಚರ್ಚೆ ಆಗಿದೆ. ಈಗ ಹೊಳೆ ನರಸಾಪುರದಲ್ಲಿ ಕಾರ್ಯಕ್ರಮದಲ್ಲಿ ಆ ಚರ್ಚೆಗೆ ಅನುಗುಣವಾಗಿ ಬೆಂಗಳೂರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಏನು ಬೆಂಗಳೂರು ಮುತ್ತಿಗೆಯೋ ಅಥವಾ ಬೆಂಗಳೂರು ಮುಖ್ಯಮಂತ್ರಿ ಮನೆಗೆ ಪಾದಯಾತ್ರೆ ಮುಖಾಂತರ ತೀರ್ಮಾನ ಅಲ್ಲಿ ಆಗುತ್ತಂತ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ಲ ಜಿಲ್ಲಾ ಕಡೆಯಿಂದ ಹಿಡಿದು ಮತ್ತು ತಾಲೂಕು ಮತ್ತು ಗ್ರಾಮ ಘಟಕ ಮತ್ತು ಹೋಬಳಿ ಘಟಕದವರು ಎಲ್ಲರೂ ಸುಮಾರು 500 ಜನಸಂಖ್ಯೆಗಿಂತ ಹೆಚ್ಚು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀವಿ. ಅಲ್ಲಿ ಕುಂದುಕೊರತೆಗಳು ಏನಿದ್ರು ಸಭೆಯಲ್ಲಿ ಮಾತಾಡಿ ಅದರ ತೀರ್ಮಾನ ನಮ್ಮ ಮೇಲೆ ಲೀಡರ್ ಗೊತ್ತಾಗುತ್ತೆ.